ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಪ್ಷನ್ಸ್ ವಿತ್ ಮಲ್ಲಿ. ಸ್ನೇಹಿತರೆ, ಭಾಳ ದಿವಸದಿಂದ ನಾನು ಹೇಳ್ಕೊಂಡು ಬಂದಿದ್ದೆ ಈಕ್ವಿಟಿ ಬಗ್ಗೆ ನೀವು ವಿಡಿಯೋಸ್ ಮಾಡಿ ಸರ್, ಈಕ್ವಿಟಿ ಬಗ್ಗೆ ಬರೀ ಆಪ್ಷನ್ಸು ಬೈಯಿಂಗು ಸೆಲ್ಲಿಂಗು ಭಾಳ ರಿಸ್ಕಿ, ಅದು ಬರೀ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಹೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರು. ಅದಕ್ಕೆ ನಂದು ಇದು ಫಸ್ಟ್ ವಿಡಿಯೋ ಈಕ್ವಿಟಿ ಬಗ್ಗೆ. ನಾನು ಇನ್ನು ಮುಂದೆ ಈಕ್ವಿಟಿ ಬಗ್ಗೆನೂ ವಿಡಿಯೋಸ್ ಮಾಡ್ತೀನಿ ಸ್ನೇಹಿತರೆ. ಈಕ್ವಿಟಿಯಲ್ಲಿ ಪ್ರತಿ ಸರಿ 2 ಸ್ಟಾಕ್ಸ್ ನಾನು ಸೆಲೆಕ್ಟ್ ಮಾಡ್ತೀನಿ. 2 ಸ್ಟಾಕ್ ಸೆಲೆಕ್ಟ್ ಮಾಡಿ ನಿಮಗೆ ಹೇಳ್ತೀನಿ. ಇದು ಖಂಡಿತವಾಗಿ ರೆಕಮೆಂಡೇಶನ್ ಅಲ್ಲ, ಇದನ್ನ ಬೈ ಮಾಡೋಂಗಿಲ್ಲ. ಇದು ಫಸ್ಟೇ ಹೇಳ್ತಾ ಇದ್ದೀನಿ. ನೀವು ನಾನು ಹೇಳಿದ್ದ ಬೇಸಿಸ್ ಮೇಲೆ ನಿಮ್ಮದೇ ಆದಂಥ ಅನಾಲಿಸಿಸ್ ಮಾಡಿ, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರು, ನಿಮಗೆ ಯಾರು ಗೊತ್ತಿರೋರು, ನಿಮಗೆ ಯಾರನ್ನ ನೀವು ರಿಲೇ ಮಾಡ್ತಿರೋ ಅವರ ಅಡ್ವೈಸ್ ತಗೊಂಡು ನೀವು ಇದನ್ನು ಟ್ರೇಡ್ ಮಾಡಿ. ಯಾಕೆಂದರೆ ಸ್ಟಾಕ್ ಮಾರ್ಕೆಟ್ ನಿಮಗೆಲ್ಲ ಗೊತ್ತಿದೆ, ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಎಷ್ಟೊಂದು ಸರಿ ನಾವು ಫುಲ್ ಆಲ್ ಟೈಮ್ ಹೈ ಆಗಿ ರೀಟ್ರೇಸ್ಮೆಂಟ್ ಆಗಿ ಸಪೋರ್ಟಿಗೆ ಬಂದಿದೆ, ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ನಾವು ಅನ್ಕೋತೀವಿ. ಎಷ್ಟೊಂದು ಸರಿ ಆಗಲ್ಲ, ಮತ್ತೆ ಕೆಳಗೆ ಹೋಗುತ್ತೆ. ಇದು ಸಾಕಷ್ಟು ಸರಿ ಆಗುತ್ತೆ. ಆ ಥರ ಪರ್ಫೆಕ್ಟಾಗಿ ಜಡ್ಜ್ ಮಾಡ್ಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ನಾನೀಗೇನು 2 ಸ್ಟಾಕ್ ಹೇಳ್ತೀನೋ ಅದು CMPಗಳು ತೋರಿಸ್ತೀನಿ ನಿಮಗೆ. ನಾನು ತೋರಿಸ್ಬಿಡ್ತೀನಿ, ಆ CMPಗಳು ನೋಡ್ಕೊಂಡಿರಿ. ಅದರಿಂದ ಕೆಳಗೂ ಬರ್ಬೋದು, ಕೆಳಗೆ ಬರೋದೇ ಇಲ್ಲ ಅಂತ ಚಾನ್ಸಸ್ ಇಲ್ಲ, ಬಟ್ ಮೇಲೋಗೋ ಚಾನ್ಸಸ್ ಇದೆ. ಬಟ್ ನಾನು ಇವತ್ತು 2 ಸ್ಟಾಕ್ ನಾನು ಯಾವ್ದು ಹೇಳ್ತೀನೋ ಸ್ನೇಹಿತರೆ, ಅವೆರಡೂ ನನ್ನ ಪ್ರಕಾರ ಅದಕ್ಕೆ ಸ್ಟಾಪ್ ಲಾಸ್ ನೆಸೆಸಿಟಿ ಇಲ್ಲ. ಯಾಕೆಂದರೆ ತುಂಬ ಒಳ್ಳೆ ಸ್ಟಾಕ್ಸ್ ಅವು ಯಾವ ಕಾರಣಕ್ಕೂ ನಿಮಗೆ ಕೆಲವು ಸ್ಟಾಕ್ಸ್ ಇರುತ್ತೆ, 1000 ರೂಪಾಯಿ ಟ್ರೇಡ್ ಆಗ್ತಾ ಇರುತ್ತೆ, ಬರೀ ಒಂದು 2-3 ತಿಂಗಳಲ್ಲಿ 250 ರೂಪಾಯಿ ಆಗ್ಬಿಡುತ್ತೆ. ಕೆಲವು ಸ್ಟಾಕ್ಸ್ 500 ರೂಪಾಯಿ ಆಗ್ಬಿಡುತ್ತೆ. ಇನ್ನು 100 ರೂಪಾಯಿ ಆಗಿರೋ ಇನ್ಸಿಡೆಂಟ್ಸು ಬೇಕಾದಷ್ಟಿದ್ದಾವೆ. ಈ ಥರ ಎಲ್ಲ ಆಗಕ್ಕೆ ಚಾನ್ಸೇ ಇಲ್ಲ. ಈ ಸ್ಟಾಕ್ಸ್ 2 ಸ್ಟಾಕ್ಸ್ ಎಂಥ ಸ್ಟಾಕ್ಸ್ ಅಂದರೆ, ನೀವು ಇದನ್ನ ತಗೊಂಡು ಮರೆತು ಬಿಡ್ಬೋದು. ಆಸ್ ಇಟ್ ಈಸ್ ಒಂದು ಸರಿ ತಗೊಂಡು ಮರಿಬೋದು. ಬೈ ಚಾನ್ಸ್ ಇದು ಏನಾದ್ರು ಕರೆಕ್ಷನ್ ಆದರೆ ಅಂತ ಪ್ರಶ್ನೆ. ನಾನು ಹೇಳೋದು, ಇದು ಏನಾದರೂ ಒಂದು 10-15% ಏನಾದ್ರು ಬಿತ್ತು ಅಂತಂದರೆ ಎಗೇನ್ ಅದು ಒಳ್ಳೆ ಆಪರ್ಚುನಿಟಿ ಮತ್ತೆ ಆವ್ರೇಜ್ ಮಾಡಲಿಕ್ಕೆ. ಯಾಕೆ ಅಂತಂದರೆ ಇದು ತುಂಬ ಒಳ್ಳೆ ಸ್ಟಾಕ್ಸು, ಯಾವ ಕಾರಣಕ್ಕೂ ಮುಂದೆ ತೊಂದರೆ ಆಗಲ್ಲ. ಇಯರ್ಲಿ ಬೇಸಿಸಲ್ಲಿ ಒಳ್ಳೆ ರಿಟರ್ನ್ಸ್ ಕೊಟ್ಕೊಳ್ತಾ ಹೋಗುತ್ತೆ. ಮಲ್ಟಿ ಬ್ಯಾಗರ್ ಅಂತ ನಾನು ಹೇಳಲಿಕ್ಕೆ ರೆಡಿ ಇಲ್ಲ, ಬಟ್ ತುಂಬ ಒಳ್ಳೆ ಸ್ಟಾಕ್ಸು. ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಇದನ್ನು ನನ್ನ ಬೇಸಿಸ್ ಮೇಲೆ ಟ್ರೇಡ್ ಮಾಡಬೇಡಿ. ಇಟ್ ಈಸ್ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. 2 ಸ್ಟಾಕ್ ಬರ್ತಿದೆ ಸ್ನೇಹಿತರೆ, ಬನ್ನಿ ಶೇರ್ ಮಾಡ್ತೀನಿ ಯಾವುದು ಅಂತೇಳಿ. ಸ್ನೇಹಿತರೆ, ಒಂದು ಒಳ್ಳೆ ಬ್ಯೂಟಿಫುಲ್ ವೆಬ್ಸೈಟ್ ಇದೆ, ನಾನು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಗೂಗಲಲ್ಲಿ screener.in ಅಂತ ಮಾಡಿದ್ದೀನಿ. screener.in ಅಂದರೆ ಇದು ಓಪನ್ ಆಗುತ್ತೆ, ಸ್ಕ್ರೀನರ್ ಅಂತೇಳಿ. ಈ ಹೆಸರೇ ಹೇಳ್ತಾ ಇದೆ, ಇದು ಸ್ಕ್ರೀನರ್ ಅಂತೇಳಿ. ಇದು ಸ್ಟಾಕ್ ಪ್ರತಿಯೊಂದು ನಾನು ಇದರಲ್ಲಿ ಏನಿದೆಯೋ ಅದನ್ನೇ ಹೇಳ್ತಿರೋದು. ನಾನೇನು ಬೇರೆ ಏನು ಹೊಸದಾಗೇನು ಹೇಳ್ತಿಲ್ಲ. ನಾನು ಹೇಳೋದು ಬಿಟ್ಟು ನೀವು ಯಾರಾದರೂ ಯಾವತ್ತಾದರೂ ಯಾವ್ದಾದ್ರು ನಾನು ತೋರಿಸ್ತಾ ಹೋಗ್ತೀನಿ ಏನೇನು ನೋಡಬೇಕು ಅಂತೇಳಿ. ಅದನ್ನು ಕಂಪೇರ್ ನೋಡಬೇಕು ಅಂದರೆ ದಯವಿಟ್ಟು ಈ ಸ್ಕ್ರೀನರ್ ಯೂಸ್ ಮಾಡಿ. ವಂಡರ್ಫುಲ್ ವೆಬ್ಸೈಟ್ ಇದು, ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಡೀಟೇಲು ಇದೆ. ನಾನು ಸ್ನೇಹಿತರೆ ಫಸ್ಟ್ ಸ್ಟಾಕು ನಾನು ಇದ್ರ ವಿಚಾರವಾಗಿ ಹೇಳ್ತಾ ಇರೋದು ಅಂದರೆ CDSL ಅಂತೇಳಿ. ಇದರ ಹೆಸರು ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸಸ್ ಲಿಮಿಟೆಡ್ ಅಂತ ಓಪನ್ ಆಯಿತು ನೋಡಿ ಸ್ನೇಹಿತರೆ. ಇದು ಮಾರ್ಕೆಟ್ ಕ್ಯಾಪ್ ಬಂದು ಇದು ಎಲ್ಲ ಇರೋದನ್ನೇ ಹೇಳ್ತಾ ಇದ್ದೀರಾ ಅಂತ ಅನ್ಕೋಬೋದು ನೀವು, ಬಟ್ ಇರೋದನ್ನೇ ಅಷ್ಟೇ ಹೇಳ್ಬೇಕಾಗತ್ತೆ. ನಾನು ಇನ್ನೇನು ಬೇರೆ ಹೇಳಲಿಕ್ಕೆ ಆಗಲ್ಲ. ಬಟ್ ನನ್ನ ಪ್ರಕಾರ ಇದು ತುಂಬ ಒಳ್ಳೆ ಸ್ಟಾಕ್ಸು, ಯಾವ ಕಾರಣಕ್ಕೂ ಇವೆಲ್ಲ ಪ್ರಾಬ್ಲಮ್ ಆಗಲ್ಲ ನೋಡಿ. ಮಾರ್ಕೆಟ್ ಕ್ಯಾಪು 21,072 ಕೋಟಿ ಇದೆ. ಆಮೇಲೆ ಕರೆಂಟ್ ಪ್ರೈಸ್ ಬಂದು 2016 ಇದೆ ನೋಡಿ. ಇದು ಹೈಗೆ 2239 ಹೋಗಿತ್ತು. 2239 ಹೋಗಿ, ಇನ್ಫ್ಯಾಕ್ಟ್ ನಾನು 2239 ಹೋದಾಗ 2220ಗೆ ನಾನು ಮಾರಿದೆ, ಒಳ್ಳೆ ಕ್ವಾಂಟಿಟಿ ಮಾರಿದೆ, ಒಳ್ಳೆ ಲಾಭನೂ ಆಯಿತು ನನಗೆ. ಆಲ್ ಟೈಮ್ ಹೈ ಆಯಿತು. ಆಲ್ ಟೈಮ್ ಆಗಿ ಈಗ ರೀಟ್ರೇಸ್ಮೆಂಟ್ ಆಗಿ ಈಗ 2016 ಇದೆ. ಆ್ಯಕ್ಚುಲಿ 2016 ಕರೆಕ್ಟ್ ಪ್ರೈಸೇ. ಇನ್ನೂ ಒಂದು 50 ಪಾಯಿಂಟು ಕೆಳಗೆ ಬಂದರೆ ತುಂಬ ಒಳ್ಳೇದು. 50-100 ಪಾಯಿಂಟ್ ಬಂದರೆ ಒಳ್ಳೇದು. 1900 ಇಸ್ ದ ಬೆಸ್ಟ್ ಪ್ರೈಸ್. ಮತ್ತೇನು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಆಮೇಲೆ ಸ್ಟಾಕ್ PE ಇದೆ, ಬುಕ್ ವ್ಯಾಲ್ಯೂ ಇದೆ. ಇದು ನೋಡಿ, ROCE ಮತ್ತು ROE. ಯೂಶಲಿ ROCE 20 ಮೇಲಿದ್ರೆ, 15 ಮೇಲಿದ್ರೆ, 20 ಮೇಲಿದ್ರೆ ಒಳ್ಳೇದು ಅಂತಾರೆ. ROCE ಬಂದು 40.2 ಇದೆ ಇಲ್ಲಿ. ಆಮೇಲೆ ROE ಬಂದು 31.3 ಇದೆ.
ಇದು ಏನಪ್ಪ ಕಂಪನಿ ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸಸ್ ಅಂದ್ರೆ ಇದರಲ್ಲಿ ಬರ್ದಿದ್ದಾರೆ ನೋಡಿ, ಇಟ್ ಈಸ್ ಎ ಫೆಸಿಲಿಟೇಟರ್ ಫಾರ್ ಹೋಲ್ಡಿಂಗ್ ದ ಸೆಕ್ಯೂರಿಟೀಸ್ ಇನ್ ದಿ ಡಿಮ್ಯಾಟೀರಿಯಲೈಸ್ಡ್ ಫಾರ್ಮ್. ಹಂಗಂದ್ರೆ ನಮ್ಮ ಸ್ಟಾಕ್ಸ್, ನಮ್ಮ ಈಕ್ವಿಟಿ ಎಲ್ಲ ನಿಮ್ಗೆಲ್ಲ ಗೊತ್ತಿದೆ, ಎಲ್ಲರ ಹತ್ರ ಇರುತ್ತಲ್ಲ. ಈ ಈಕ್ವಿಟಿಗಳೆಲ್ಲ ಮೊದಲೆಲ್ಲ ಫಿಸಿಕಲ್ ಫಾರಮ್ ಆಗಿದ್ದು, ಸರ್ಟಿಫಿಕೇಟ್ಸ್ ಬರ್ತಾ ಇತ್ತು, ಈಗ ಬರೋದಿಲ್ಲ. ಈಗೆಲ್ಲ ಏನಿದ್ರು ಡಿಜಿಟಲ್ ಫಾರಮ್ ಅಲ್ಲಿ ಇರುತ್ತೆ. ಸೊ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಅಂತ ಹೇಳ್ತೀವಲ್ಲ ನಾವು, ದಟ್ ಈಸ್ CDS. ಆ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನಮ್ಮ ಸ್ಟಾಕ್ಸ್ ಎಲ್ಲ ಅಲ್ಲಿರುತ್ತೆ. ಬೈ ಆದ್ರೂ ಹೋಗಿ ಅಲ್ಲೇ ಕುತ್ಕೊಳ್ಳುತ್ತೆ, ಸೆಲ್ ಮಾಡಿದ್ರೆ ಅಲ್ಲಿಂದನೇ ಹೋಗುತ್ತೆ. ಇದು CDS ಅಲ್ಲೂ. ಆಮೇಲೆ NSDL ಎರಡಿದೆ. CDS ಅಲ್ಲೂ ಬಹಳ ಫ್ರೆಂಡ್ಲಿ ಆಗಿದೆ, ಅಂದ್ರೆ ರೇಟ್ಸ್ ವೈಸು ಇದಕ್ಕೆಲ್ಲ ಬಹಳ ಅನುಕೂಲವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸುಮಾರು ಜನ ಬರ್ತಾ ಇದ್ದಾರೆ. ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗ್ತಾ ಇದೆ. ನಿಮ್ಗೆ ಗೊತ್ತಿದೆ ಎಷ್ಟು ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗ್ತಿದೆ ಅಂತೇಳಿ. 9 ಕೋಟಿ ಡಿಮ್ಯಾಟ್ ಅಕೌಂಟ್ ಇದೆ ಸ್ನೇಹಿತರೆ. ಈಗ 9ರಿಂದ 11 ಕೋಟಿ ಅಂತಾರೆ, ಆಕ್ಟಿವ್ ಇರೋದು 9 ಕೋಟಿ ಅಂತ ಹೇಳ್ತಾರೆ. ಬರೀ ನಮ್ಮ ಇಂಡಿಯಾದಲ್ಲಿ ಬರೀ 4%, 5% ಪೀಪಲ್ ಆರ್ ಇನ್ವಾಲ್ವ್ಡ್ ಇದರಲ್ಲಿ. ಸೊ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಬೇರೆ ದೇಶಗಳಲ್ಲೆಲ್ಲ, ಅಮೆರಿಕದಂತ ಕಂಟ್ರಿಯಲ್ಲಿ 50% ಜನ ಇನ್ವಾಲ್ವ್ ಆಗಿದ್ದಾರೆ. ನಮ್ಮಲ್ಲಿ ಬರೀ 5% ಜನ ಇದೀವಿ ಅಷ್ಟೇನೆ. ಜಪಾನಲ್ಲೆಲ್ಲ 30% ಇದ್ದಾರೆ. ಇಲ್ಲಿ ನೀವು ಲೆಕ್ಕ ಹಾಕಿ, ಈಗಿರೋ ಲೆಕ್ಕಾಚಾರಕ್ಕೆ 4%, 5% ನಾವಿದ್ದೀವಿ. ಇದೇ ತರ ಕಂಟಿನ್ಯೂಸ್ ಜನ ಅಕೌಂಟ್ ಓಪನ್ ಮಾಡ್ತಾ ಹೋದ ತಕ್ಷಣ ಕಂಪನಿಗಳು ಜಾಸ್ತಿ ಆಗ್ತಿದೆ. ನಮಗೆ ಮೊದಲು ಗೊತ್ತಿದ್ದಂಗೆ ಕೆಲವು ಕಂಪ್ನಿಗಳಿದ್ದು, ಈಗ ಎವರಿ 15 days, 1 ತಿಂಗಳು ಒಂದೊಂದು ಕಂಪ್ನಿಗಳು ಶುರು ಆಗ್ತಿದೆ. ವಿಪರೀತ ಕಂಪ್ನಿಗಳು ಬರ್ತಿದೆ, ಡಿಮ್ಯಾಟ್ ಅಕೌಂಟ್ಸು ಹೋಲ್ಡಿಂಗ್ ಮಾಡೋದು, ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸು. ಇದು ಯಾರು ಬಂದ್ರು ಯೂಶುವಲಿ CDSLಗೆ ಬಂದು ಟೈಅಪ್ ಆಗ್ತಾರೆ. ಇವನ್ ಝರೋಡಾ ಕೂಡ CDSL ಟೈಅಪ್ ಆಗಿರೋದು. ಹಂಗಾಗಿ ಈ CDSL ಅನ್ನೋದು ಪ್ರಾಬ್ಲಮ್ ಇಲ್ಲ, ಯಾವ ಕಾರಣಕ್ಕೂ ಪ್ರಾಬ್ಲಮ್ ಇರಲ್ಲ. ಯಾಕೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಯಾಕೆ ನಾನು ಸ್ಟಾಕ್ ಸೆಲೆಕ್ಟ್ ಮಾಡಿದ್ದೀನಿ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇರೋದು. ಇದು ಏನೋ ಕರೆಕ್ಷನ್ ಆದ್ರೂ ಅಲ್ಪ ಸ್ವಲ್ಪ ಕರೆಕ್ಷನ್ ಆಗ್ಬೋದು. ಇದ್ರದಂತೂ ಫ್ಯೂಚರ್ ಅಂತೂ ಕಂಟಿನ್ಯೂಸ್. ನನ್ನ ಪ್ರಕಾರ, ನಾನು ಹೇಳೋ ಪ್ರಕಾರ, ಇದನ್ನ ಏನಾದ್ರು ತಗೊಂಡು ಇಟ್ಕೊಂಡ್ರೆ ಸುಮ್ಮನೆ ಇದ್ಬಿಡ್ಬೋದು. ಒಂದು ಸಣ್ಣ ಪುಟ್ಟ ಕರೆಕ್ಷನ್ ಆದ್ರೆ ಯು ಜಸ್ಟ್ ಇಗ್ನೋರ್ ಇಟ್. ಏನು ಆಗ್ಲಿ ಇಗ್ನೋರ್ ಆಗ್ಲಿ. ಬಹಳ ಕರೆಕ್ಷನ್ ಆದ್ರೆ ಅವರೇಜ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಸುಮ್ಮನೆ ಇಟ್ಕೊಂಡ್ಬಿಡ್ಬೋದು. ಇದರಲ್ಲಿ ಬಹಳ ಪ್ರಾಸ್ಪೆಕ್ಟಿವ್ಸ್ ಚೆನ್ನಾಗಿದೆ. ಬನ್ನಿ ಸ್ನೇಹಿತರೆ, ಇನ್ನ ಇದ್ರ ಬಗ್ಗೆ ಹೋದ್ರೆ ಇಲ್ಲಿ ಇದೆ ನೋಡಿ, 1 year ಚಾರ್ಟ್ ಇದೆ. ಈ ಚಾರ್ಟ್ ಅಲ್ಲಿ ಇದು 20 day ಮೂವಿಂಗ್ ಆವರೇಜು, 200 DMA, 200 day ಮೂವಿಂಗ್ ಆವರೇಜು, 20 ಅಲ್ಲ. ಈ 200 DMA ಬಂದು ಇಲ್ಲಿ ಟಚ್ ಆಗಿರೋದು ಯಾವಾಗ ಅಂದ್ರೆ ಮೋಸ್ಟ್ಲಿ ಇದು ಬಂದು 29 August 23. ಅದಕ್ಕೆ ಮುಂಚೆನೂ ಇಲ್ಲಿ ಟಚ್ ಆಗಿದೆ ಹೊರತು ಬ್ರೇಕ್ ಆಗಿಲ್ಲ. ಇಲ್ಲೆಲ್ಲೋ ಒಂದು ಕಡೆ ಬ್ರೇಕ್ ಆಗಿದೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಕಿಲ್ಲ. ಬಹಳ 200 day ಮೂವಿಂಗ್ ಆವರೇಜ್ ನ ಬ್ರೇಕ್ ಮಾಡಿ ಆಮೇಲೆ ಅದು ಇನ್ನೂ ಒಂದು ವಾರಗಟ್ಲೆ ಹಾಗೆ ಇದ್ರೆ ನಾವು ಅವತ್ತು ಅಯ್ಯೋ ಏನಪ್ಪ ಇದೇನೋ ಪ್ರಾಬ್ಲಮ್ ಆಗ್ತಿದೆ, ಇದರಿಂದ ಹೊರಗೆ ಬರೋಣ ಅಂತ ಯೋಚನೆ ಮಾಡ್ಬೋದು ಸ್ನೇಹಿತರೆ. ಮತ್ತೆ ಪ್ರೋಸ್ ಅಂಡ್ ಕಾನ್ಸ್ ಇದೆ ನೋಡಿ, ಇಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಸೋ ಮಚ್, ಎಷ್ಟೊಂದು ಪ್ರೋಸ್ ಅಂಡ್ ಕಾನ್ಸ್ ಇದೆ. ಇದು ಕಂಪನಿ ಆಸ್ ರಿಡ್ಯೂಸ್ ಡೆಪ್ಟ್ ಅಂತ ಇದೆ, ಕಂಪನಿ ಇಸ್ ಆಲ್ಮೋಸ್ಟ್ ಡೆಪ್ಟ್ ಫ್ರೀ ಅಂತಿದೆ. ಇವೆಲ್ಲ ಇಲ್ಲೇ ಇದೆ ನೋಡಿ. ನೀವು ಇವನ್ನೆಲ್ಲ ಓದ್ತಾ ಹೋದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಸ್ಕ್ರೀನರಲ್ಲಿ ಹೋಗಿ ನೀವು CDSL ನೋಡಿ. ಆಮೇಲೆ ಸ್ನೇಹಿತರೆ ಇದು ನೋಡಿ ಕ್ವಾರ್ಟರ್ಲಿ ರಿಸಲ್ಟ್ಸ್, ನೆಟ್ ಪ್ರಾಫಿಟ್ ನೋಡಿ ಕಂಟಿನ್ಯೂಸ್. ಈಗ ಡಿಸೆಂಬರ್ ಅಲ್ಲಿ ಸ್ವಲ್ಪ ಕಮ್ಮಿ ಬಂದಿದೆ, ಸೆಪ್ಟೆಂಬರ್ಗಿನ್ನ 109, 107 ಅಂದ್ರೆ ಪರವಾಗಿಲ್ಲ. ಮಾರ್ಚ್ 2024 129 ಬಂದಿದೆ. ನನ್ಗನ್ಸುತ್ತೆ ಈಗ ಫಸ್ಟ್ ಕ್ವಾರ್ಟರ್ ಆಫ್ 24 ವಿಲ್ ಬಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಆಮೇಲೆ ನೆಟ್ ಪ್ರಾಫಿಟ್ ನೋಡಿ, ಹೋದ್ ಸರಿ ಮಾರ್ಚ್ 23 ಅಲ್ಲಿ 276 ಇತ್ತು, ಈಗ ಇಟ್ ಹಸ್ ಬಿಕಮ್ 420. ಒಳ್ಳೆ ಸಬ್ಸ್ಟಾನ್ಷಿಯಲ್ ಇನ್ಕ್ರೀಸ್ ಆಗಿದೆ ನೆಟ್ ಪ್ರಾಫಿಟ್. ಆಮೇಲೆ ಟೋಟಲ್ ಅಸೆಟ್ಸ್ ವ್ಯಾಲ್ಯೂನು ಕೂಡ ಜಾಸ್ತಿ ಆಗಿದೆ. ಆಮೇಲೆ ನಿಮಗೆ ಇದು FIIs ನೋಡಿ ನಿಮ್ಮ ಸ್ನೇಹಿತರೆ. FII ಸೆಪ್ಟೆಂಬರ್ 23 ಅಲ್ಲಿ 15% ಇತ್ತು FIIs, ಈಗ 18.16%. ಅಂದ್ರೆ FIIs ಕೂಡ ಈ ಸ್ಟಾಕ್ ಮೇಲೆ ನಂಬಿಕೆ ಇಟ್ಟು ಇನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಕ್ವಾಂಟಿಟಿನ. ಇದು ಓವರ್ ಆಲ್ ಇದು ತುಂಬಾ ಒಳ್ಳೆ ಸ್ಟಾಕು, ಅದಕ್ಕೋಸ್ಕರ ನಾನು ಇದು ಸಜೆಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಕ್ ಸ್ನೇಹಿತರೆ, ಎರಡನೇದು ಸ್ವಲ್ಪ ಕನ್ಸರ್ವೇಟಿವ್ ಆಗಿ ಹೇಳಬೇಕು ಅಂದ್ರೆ ಅದು ಅಷ್ಟು ಗ್ರೋತ್ ಕೊಡಲ್ಲ, ಬಟ್ ತುಂಬಾ ಸೇಫ್, ಬಹಳ ಸೇಫ್ ಇರೋದನ್ನೇ ಹೇಳ್ತಾ ಇದ್ದೀನಿ ನಾನು, ಬೇರೆ ಯಾವುದು ಹೇಳ್ತಾ ಇಲ್ಲ. ಅನುಮಾನ ಇರೋದು, ಬರ್ಬೋದು ಬರದೇ ಇರ್ಬೋದು ಅನ್ನೋದನ್ನ ನಾನು ಯೂಶಲಿ ತಗೊಳ್ತಾ ಇಲ್ಲ. ನೆಕ್ಸ್ಟ್ ಸ್ಟಾಕ್ ಸ್ನೇಹಿತರೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, LIC ಸ್ನೇಹಿತರೆ. ಇದು ನೋಡಿ, ಇದೂ ಅಷ್ಟೇ, ಇದು ದೊಡ್ಡ ಮಾರ್ಕೆಟ್ ಕ್ಯಾಪ್ ತುಂಬಾ ದೊಡ್ಡದಿದೆ, 5,76,176 crores
ಮಾರ್ಕೆಟ್ ಕ್ಯಾಪ್ ಇದೆ. ಇದು ಮಲ್ಟಿ ಬ್ಯಾಗರ್ ಆಗೋದು ತುಂಬ ಕಷ್ಟ, ಯಾಕೆಂದರೆ ಮಾರ್ಕೆಟ್ ಕ್ಯಾಪ್ ಸೈಜ್ ಜಾಸ್ತಿ ಇದ್ದಾಗ ಕಷ್ಟನೇ ಆಗುತ್ತೆ. ಬಟ್ ನೋಡಿ, ಹೈ ಬಂದು 1175 ಹೋಗಿದೆ, ಲೋ ಬಂದು 561 ಹೋಗಿದೆ. ಈಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಸ್ 911. ಈಗ ಕರೆಂಟ್ ಮಾರ್ಕೆಟ್ ಪ್ರೈಸು ಇದು ನೋಡಿ. ROE ಅಂತ ಬಿಡಿ, ROCE ಬಂದು 149 ಇದೆ, ROE ಬಂದು 130 ಇದೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ನಿಮ್ಗೆಲ್ಲರಿಗೂ ಗೊತ್ತಿಲ್ಲದೆ ಇರೋರು ಯಾರು ಇಲ್ಲೇ ಇಲ್ಲ ಅಂತ ಅನ್ಸುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇದ್ರ ಚಾರ್ಟ್ ಕೂಡ ಈಗ ಹೀಗೇನೆ ತೋರಿಸಿದೀನಿ. ಇದು 200 ಡೇ ಮೂವಿಂಗ್ ಆವ್ರೇಜು, ಇದು 5 ಡೇ ಮೂವಿಂಗ್ ಆವ್ರೇಜು. ಇದು ಪ್ರೋಸು ಕಾನ್ಸು ಇದೆ, ನಾನು ಸುಮ್ಮನೆ ಓದ್ಕೊಂಡು ಹೋಗೋದೇನು ಬೇಡ, ನೀವೇ ನೋಡ್ಕೊಳ್ಳಿ. ಆಮೇಲೆ ನೆಟ್ ಪ್ರಾಫಿಟ್ಟು ಕೂಡ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. 7,900 ಕೋಟಿ ಇರೋದು ಸೆಪ್ಟೆಂಬರಲ್ಲಿ, ಡಿಸೆಂಬರಲ್ಲಿ 9,444 crores ಆಗಿದೆ. ಆಮೇಲೆ ನೆಟ್ ಪ್ರಾಫಿಟ್ ಕೂಡ ಇಂಪ್ರೂವ್ ಆಗಿದೆ ನೋಡಿ. ನೆಟ್ ಪ್ರಾಫಿಟ್ ಅಂತೂ ಸಬ್ಸ್ಟಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಮಾರ್ಚ್ 22 ಅಲ್ಲಿ 4,000 crores ಇರೋದು, ನೆಕ್ಸ್ಟ್ ಮಾರ್ಚ್ 23ಗೆ 36,000 ಆಗಿದೆ, 36,000 crores ಆಗಿದೆ. ಬ್ಯಾಲೆನ್ಸ್ ಶೀಟು, ಟೋಟಲ್ ಅಸೆಟ್ಸು ಅದೇನು ಇಂಥ ಕಂಪ್ನಿಗಳಿಗೆ ಏನು ಅದು ನೋಡೋದೇ ಬೇಕಿಲ್ಲ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ತುಂಬ ನೀವು ಆಶ್ಚರ್ಯ ಬೀಳ್ತೀರಾ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ 96.5% ಅವರೇ ಪ್ರೊಮೋಟರ್ಸೇ ಇಟ್ಕೊಂಡಿದ್ದಾರೆ, ಅವರು ಬೇರೆಯವ್ರಿಗೆ ಕೊಟ್ಟೇ ಇಲ್ಲ. 96.5%. FIIಸು ಕೂಡ ಡಬಲ್ ಆಗಿದೆ. ನಿಮಗೆ ಡಿಸೆಂಬರ್ 23 0.06% ಇತ್ತು, ಅದು ಬಂದು ಈಗ ಮಾರ್ಚ್ 24ಗೆ 0.14% ಆಗಿದೆ FIIಸು. DIIಸು ಸ್ವಲ್ಪ ಕಮ್ಮಿ ಆಗಿದೆ, 1% ಇದ್ದಿದ್ದು 0.85 ಆಗಿದೆ. ಇದು ಕೂಡ ಒಂದು ಒಳ್ಳೆ ಕಂಪ್ನಿ. ನಾನು ಹೇಳಿದ್ನಲ್ಲ ಬಿಗಿನಿಂಗಲ್ಲೇ, ಏನೋ ಆಗ್ಬಿಡುತ್ತೆ. ಈಗ 911 ರೂಪಾಯಿ ನಡೀತಾ ಇದೆ ಇದು ಸ್ಟಾಕ್. ಈಗ ನೋಡಿ, 911 ರೂಪಾಯಿ ಇರೋದು ಖಂಡಿತವಾಗೂ 600 ರೂಪಾಯಿ ಆಗ್ಬಿಡೋದು, 500 ರೂಪಾಯಿ ಆಗೋದು, ಅವಂಗೆಲ್ಲ ಆಗೋದೇ ಇಲ್ಲ. ಏನೋ ಒಂದು ಆದರೆ ಕರೆಕ್ಷನ್ ಆಗ್ಬೋದು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇಷ್ಟು ಸ್ನೇಹಿತರೆ, ಇವತ್ತು 2 ನಾನು ಸ್ಟಾಕ್ಸ್ ಹೇಳಿದ್ದೀನಿ, ಒಂದು CDS ಅಲ್ಲೂ, ಒಂದು LIC. ನಾನು ಯಾವುದೇ ಅನಲಿಸ್ಟು ಅಲ್ಲ, ಏನೂ ಅಲ್ಲ. ನಾನು ಈ ರೀತಿಯಾಗಿ ನಾನು ಯಾರಿಗೂ ಸಜೆಸ್ಟ್ ಮಾಡೋ ಲೀಗಾಲಿಟಿನೂ ನನಗಿಲ್ಲ. ಇದು ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಆಮೇಲೆ ಸ್ನೇಹಿತರೆ, ನನಗೆ ಭಾಳ ಆಶ್ಚರ್ಯ ಆಗ್ತಿರೋದು ಅಂದರೆ, ನನಗೆ ತುಂಬ ವ್ಯೂಸ್ ಇದೆ, ನನಗೆ ಅದ್ರ ಬಗ್ಗೆ ಹ್ಯಾಪಿ. ನಮ್ಮ ಕನ್ನಡದವರು ತುಂಬ ವ್ಯೂಸ್ ಕೊಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಸಬ್ಸ್ಕ್ರೈಬರ್ಸ್ ಇಲ್ಲ, 5% ಸಬ್ಸ್ಕ್ರೈಬರ್ಸ್ ಇಲ್ಲ. ನಾನು ಇವತ್ತೊಂದು ವಿಡಿಯೋ ಹಾಕ್ತೀನಿ ಅಂತಂದರೆ ಒಂದು ದಿವಸದಲ್ಲಿ 10,000 ವ್ಯೂಸ್ ಗ್ಯಾರಂಟಿ ಆಗುತ್ತೆ. ಎಷ್ಟೊಂದು ಜನಕ್ಕೆ 5-6 ವರ್ಷದಿಂದ ಮಾಡಿರೋರ್ಗೂ ಆ ವ್ಯೂಸ್ ಸಿಗಲ್ಲ. ಬಟ್ ನನಗೆ ಆಗ್ತಾ ಇದೆ, ಕನ್ನಡದವರು ನನಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಆದರೆ ಈ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಯಾಕೋ ಚೌಕಾಸಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವೊಂದು ಈಕ್ವಿಟಿಗಳು ಯಾವ ತಗೋಬೋದು ಅಂತ ಹೇಳ್ಕೊಂಡು ಹೋಗ್ತೀನಿ. ಇನ್ನೂ ನನ್ನ ಐಡಿಯಾ ಇರೋದು, ನನಗೆ ಒಂದು 3 months ಪೀರಿಯಡ್ಗೆ ಏನು ಸ್ಟಾಕ್ಸ್ನ ತಗೋಬೋದು, 3 months ಆದಮೇಲೆ ಎಕ್ಸಿಟ್ ಆಗ್ಬಿಡೋದು, ಆ ಥರನೂ ಒಂದು ಸೀರೀಸ್ ಮಾಡಬೇಕು ಅಂತಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನಗೇನು ಇಲ್ಲ, ನಾನು ನಿಮಗೆ ನನಗೇನು ನಾಲೆಡ್ಜ್ ಬರುತ್ತೋ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದೀನಿ. ಬಟ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನನಗೆ ಸಬ್ಸ್ಕ್ರೈಬರ್ಸೇ ಫುಡ್. ನಮಗೆ ಒಂಥರ, ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಮಗೆ ಇನ್ಸ್ಪಿರೇಷನ್ ಜಾಸ್ತಿ ವಿಡಿಯೋ ಮಾಡಲಿಕ್ಕಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.